ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಹಿರಾ ಶ್ರೀನಿವಾಸ್ ಬ್ಲಾಗ್ಸ್. ಆ್ಯಂಡ್ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ನಾನು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಿರೋದು ಉತ್ರಳ್ಳಿಯಿಂದ. ಆ್ಯಂಡ್ ಇಲ್ಲಿ ನೋಡಿ ಇವರಿಬ್ರು ಬರ್ತವ್ರೆ. ಯಾಕೆ ಬೇಡವಾ, ಇಲ್ಲಿದ್ದಾರೆ ನೋಡಿ ಮಿಸ್ಟರ್ ತೇಜ್ ಕುಮಾರ್. ಆ್ಯಂಡ್ ಈಗ ಸದ್ಯಕ್ಕೆ ವಿ ಗೈಸ್ ಆರ್ ಈಡಿಂಗ್ ಟುವರ್ಡ್ಸ್ ಮೈಸೂರು. ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ತಟ್ಟೆ ನೋಡಿ, ಇವ್ರ ತಟ್ಟೆ ನೋಡಿ, ಅವಳ ತಟ್ಟೆ ನೋಡಿ, ಇವ್ರ ತಟ್ಟೆ ನೋಡಿ, ನಮ್ ಗಂಗು ತಟ್ಟೆ ನೋಡಿ ಗೈಸ್. ಗಂಗು ಸ್ವಲ್ಪ ಮಕ್ಕ ತೋರ್ಸು. ಏಯ್ ತೆಗಿಯಪ್ಪ ಗೈಸ್, ಯಾವ ದೋಸೆ ಇದು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ದೋಸೆ ಕ್ಲಿಪ್ಪಲ್ಲಿ ನೋಡ್ಕೊಂಡು ಬನ್ನಿ, ಕಷ್ಟಪಟ್ಬಿಟ್ಟು ತಿಂತ ಬೈ ಚಾನ್ಸ್ ಬಸ್ಸಲ್ಲಿ ಬಂದ್ರೆ ಆ ಕಡೆ ಇದ್ಬಿಟ್ಟು ನೋಡ್ರಿ ಹಿಂದೆ ಯಾರು ನೋಡ್ರಿ, ವಿಡಿಯೋ ಮಾಡ್ತಾ ಇದೀನಿ. ಮುಂದೆ ಬಂದು ವಿಡಿಯೋ ಮಾಡಿ ಸೌತಿರು ನಾವು ಸ್ವಲ್ಪ ಹಂಗೆ ಪೋಕಿ ಪೋಕಿ. ಸೊ ಯಾ ಗೈಸ್, ಫೈನಲಿ ಹಿಂದೆ ಮಾಡ್ತೀನಿ ಬಾ ಕ್ಯಾಮ್ರಾ. ನಿಂದು ಮಾಡು, ಬಂದೆ ನಾನು ಓಡೋಗ್ತೀನಿ, ಓಡೋಗ ಜಾಗ ಒಂದ್ ಕೊಟ್ರು ಸಾಕಾಗಲ್ಲ. ಹೋಗ್ಕೋತಿ ಹತ್ರ ಅವ್ರೆ ಕಾಲ್ ಬಿಡೆ ಬೇಡ. ಈ ಸದ್ಯಕ್ಕೆ ಇಲ್ಲಿ ಹೊರಗಡೆ ಬಂದು ಫೋಟೋ ಶೂಟ್ ಮಾಡ್ತವ್ರೆ. ನಮ್ಮ ಗಂಗು ಮತ್ತೆ ನೀತು ಅಕ್ಕ ಇದ್ದಾರೆ, ಅಲ್ಲಿ ಫೋಟೋ ಶೂಟ್ ಮಾಡ್ತವ್ರೆ. ನಮ್ಮ ಶವ್ ಮತ್ತೆ ಅಂಕಿತ ಅವರಲ್ಲಿದ್ದಾರೆ ನೋಡಿ ಗೈಸ್. ಸರಿ ಅಬ್ ಗೈಸ್, ಈಗ ಸದ್ಯಕ್ಕೆ ಎಲ್ಲ ದಾರ ಕಟ್ಟಿಸ್ಕೊತಿದ್ದಾರೆ. ಸೊ ಅಬ್ ಗೈಸ್, ಸದ್ಯಕ್ಕೆ ಅಲ್ಲಿ ಬೆಡ್ಡಲ್ಲಿ ದರ್ಶನ ಮುಗಿಸ್ಕೊಂಡು ಈಗ ಸದ್ಯಕ್ಕೆ ಮಹಾಬಲೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ ಟು ಮಹಾಬಲೇಶ್ವರ ದೇವಸ್ಥಾನ. ನೋಡಿ ಮಹಾಬಲೇಶ್ವರ ದೇವಸ್ಥಾನ. ಲೆಟ್ಸ್ ಗೋ ಗೈಸ್. ಆ್ಯಂಡ್ ನಮ್ಮ ಗಂಗು ಅವ್ರು ನಮಗೋಸ್ಕರ ವೆಯ್ಟ್ ಮಾಡ್ತಿದ್ರು. ಈಗ ಸದ್ಯಕ್ಕೆ ನಾವು ಹೊರಡ್ತಾ ಇದ್ದೀವಿ. ಆ್ಯಂಡ್ ಫೈನಲಿ ಪೂಜೆ ಎಲ್ಲ ಮುಗೀತು, ದರ್ಶನನೂ ಮುಗೀತು. ಸೊ ಲೆಟ್ಸ್ ಗೋ. ಇಲ್ಲಿ ನೋಡಿ, ಇವ್ರು 3 ಜನ ಕಾರ್ ಒಳಗಡೆ ಕುತ್ಕೊಂಡು ಏನು ಮಾಡ್ತಿದ್ದಾರೆ ಅಂತ. ನಾಟ್ 3 ಜನ, 4 ಜನ ಗೈಸ್, 4 ಜನ ಕಾರ್ ಒಳಗಡೆ ಕುತ್ಕೊಂಡು ಏನು ಮಾಡ್ತಿದ್ದಾರೆ ನೋಡಿ. ವಾಟ್ಸಪ್, ಹೌ ವಾಸ್ ದ ಡೇ? ಹೆಂಗಿತ್ತು ದರ್ಶನ? ದಟ್ಸ್ ಓಕೆ, ಯು ಕ್ಯಾನ್ ಟಾಕ್. ದರ್ಶನ ಹೆಂಗಿತ್ತು? ಚೆನ್ನಾಗಾಯ್ತಪ್ಪ, ನನಗಂತೂ ಫುಲ್ ಬೇಗ ಆಯ್ತು ಆಕ್ಚುಲಿ. ಸೊ ಹೌ ಡಿಡ್ ಯು ಫೀಲ್? ಚೆನ್ನಾಗಿತ್ತಾ ಮಿಸ್ಟರ್ ತೇಜ್? ಹೌ ಡಿಡ್ ಯು ಫೀಲ್ ದ ದರ್ಶನ? ನೆಕ್ಸ್ಟ್ ಲೆವೆಲ್. ಓಕೆ, shall we move? ಚಲೋ, ಲೆಟ್ಸ್ ಗೋ ಗೈಸ್. ಈಗ ಸದ್ಯಕ್ಕೆ ನಾವೆಲ್ಲಿ ಬಂದಿದ್ದೀವಿ ಅಂತ ಅಂದರೆ ಮೈಸೂರು ಪ್ಯಾಲೇಸಿಗೆ ಬಂದಿದ್ದೀವಿ. ಆ್ಯಂಡ್
ಆನೆಗಳಿದೆಯಂತೆ, ನೋಡ್ಕೊಂಡು ಹೋಗೋಣ. ದಸರಾಗೆ ಸ್ವಲ್ಪ ಪ್ರಿಪ್ರೇಷನ್ಗೆ ಬಂದಿರುತ್ತಲ್ಲ ಒಂದು ತಿಂಗಳ ಮುಂಚೆನೆ, ಸೊ ಆನೆಗಳು ಬಂದಿದ್ದಾವೆ, ನೋಡ್ಕೊಂಡು ಹೋಗೋಣ ಬನ್ನಿ ಗೈಸ್. ಅಲ್ಲಿ ನೋಡಿ ಅವ್ರು 3 ಜನ ಅಲ್ಲಿ ಹೋಗ್ತಿದ್ದಾರೆ ನೋಡಿ ಗೈಸ್. Visitors are requested to collect the palace entry tickets at the ticket counters between 10 a.m. and 5:30 p.m. ಗೈಸ್ ಈ ಫ್ರೇಮೇ ಏನೋ ಒಂಥರ ಖುಷಿ ಕೊಡುತ್ತೆ ಗೈಸ್. ಗೈಸ್ ಅದೇನೋ ಗೊತ್ತಿಲ್ಲ, ಮೈಸೂರು ಅಂದ್ರೆ ಏನೋ ಒಂಥರ ಕನೆಕ್ಷನ್ ನೋಡಿ. ಆ್ಯಂಡ್ ನಮ್ಮ ಗಂಗು ಅವರು ಟಿಕೆಟ್ ಎಷ್ಟಿದೆ ಅಂತ ವಿಚಾರಿಸ್ಕೊಂಬರಕ್ಕೆ ಹೋಗಿದ್ದಾರೆ, ಅವರಲ್ಲಿ ವಿಚಾರಿಸ್ತಾ ಇದ್ದಾರೆ. ಬನ್ನಿ ಲೆಟ್ಸ್ ಗೋ ಗೈಸ್. ಫೈನಲಿ ಮೈಸೂರು ಪ್ಯಾಲೇಸ್ ಎಂಟ್ರಿ ಕೊಟ್ಟಿದ್ದೀವಿ. ಆ್ಯಂಡ್ ಯು ಗೈಸ್ ಕ್ಯಾನ್ ಸಿ ನೋಡಿ ಏನು ಸಖತ್ತಾಗಿದೆ. ಯಾವಾಗಲೂ ಚಿಕ್ಕ ವಯಸ್ಸಲ್ಲಿ ಬಂದು ನೋಡಿದ್ದೆ ನಾನು ಮೈಸೂರನ್ನ, ಆ್ಯಂಡ್ ಮತ್ತೆ ಇವಾಗಲೇ ಎಕ್ಸ್ಪ್ಲೋರ್ ಮಾಡ್ತಿರೋದು. ಮೈಸೂರಿಗೆ ಬಂದ್ರೂ ಬರೀ ಬೆಟ್ಟಕ್ಕೆ ಬಂದು ಹೋಗ್ತಿದ್ದೆ, ಬಟ್ ಅಕ್ಕಪಕ್ಕ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡ್ತಿರ್ಲಿಲ್ಲ. ಈಗ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ, ಆ್ಯಂಡ್ ಈಗ ನಾನು ಎಕ್ಸ್ಪ್ಲೋರ್ ಮಾಡ್ತಿರೋದೆ ಮೈಸೂರು ಪ್ಯಾಲೇಸ್. ನನಗೇನೇನು ಇಷ್ಟ ಆಗುತ್ತೆ ಅಥವಾ ಏನೇನು ಕಾಣಿಸಿದೆ, ನಿಮ್ಗೆ ಏನೇನು ತೋರಿಸ್ಬೋದು, ಜಸ್ಟ್ ಕೀಪ್ ಆನ್ ಶೋಯಿಂಗ್ ಯು ಗೈಸ್. ನೋಡ್ತಾ ಹೋಗಿ ಗೈಸ್. ನಿಜವಾಗ್ಲೂ ಹತ್ತಿರದಿಂದ ಪ್ಯಾಲೇಸ್ ನೋಡೋದಕ್ಕೆ ಸಖತ್ತಾಗಿದೆ. ಆ್ಯಂಡ್ ಅಲ್ಲಿ ಆ ಫ್ರೇಮು ಗೈಸ್, ಆ ಫ್ರೇಮು ಸಖತ್ತು. ಆ್ಯಂಡ್ ಇಲ್ಲಿ ಈ ಫ್ರೇಮು ಕೂಡ ನಿಜವಾಗ್ಲೂ ನನಗಂತೂ ನೆಕ್ಸ್ಟ್ ಲೆವೆಲ್ ಇಷ್ಟ ಆಗೋಯ್ತು ಈ ಫ್ರೇಮು. ಬಟ್ ಗೈಸ್ ನಿಜವಾಗ್ಲೂ ನನಗೆ ಮೈಸೂರಿಗೆ ಬಂದರೆ ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್, ಏನೋ ಒಂಥರ ಪೀಸ್ಫುಲ್, ನೆಮ್ಮದಿ ಅಂತ ಅನಿಸುತ್ತೆ ನನಗೆ. ಆ್ಯಂಡ್ ಎಲ್ಲರೂ ಮುಂದೆ ಹೋಗ್ತಿದ್ದಾರೆ. ಈಗ ಸದ್ಯಕ್ಕೆ ಆನೆ ನೋಡೋಣ ಅಂತ ಫಸ್ಟ್ ಆನೆ ನೋಡ್ಕೊಂಡು ಬರೋಣ ಬನ್ನಿ ಗೈಸ್. ಆಮೇಲೆ ಇನ್ನು ಉಳಿದಿದ್ದು ಏನೇನಿದೆ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ. ನೋಡಿ ಇವ್ರಿಷ್ಟು ಜನ ದ ಗೋಯಿಂಗ್ ಫ್ರೆಂಡ್. ಸೊ ಬನ್ನಿ ಲೆಟ್ಸ್ ಗೋ. ಆ್ಯಂಡ್ ಇಲ್ಲಿ ನೋಡಿ ನಮ್ಮ ಸೌಜುಗೆ ಒಂದು ಫೋಟೋ ತಗೊಳ್ಳೋಣ ಅಂತ ಗೊತ್ತಾ ನಿಮ್ಗೆ ಐಡಿಯಾ ಇದೆಯಾ ಫೋಟೋದ ಬಗ್ಗೆ? ನೀವು ಯೋಚನೆ ಮಾಡಿ ಗೈಸ್. ಏನ್ ಗೊತ್ತಾ, ಬರೋದು ಯಾವಾಗ ಒಂದ್ಸತಿ ಆಯ್ತಾ, ಇಲ್ಲೂ ತುಂಬಾ ಪ್ಲೇಸ್ ಇದೆ ಸರ್. ಬರೋದು ಯಾವಾಗ ಒಂದ್ಸತಿ ಎಕ್ಸ್ಪ್ಲೋರ್ ಮಾಡ್ತಿರ್ತೀನಿ. ಎಕ್ಸ್ಪ್ಲೋರ್ ಮಾಡಿದಾಗ ಪ್ರತಿಯೊಂದನ್ನು ಎಕ್ಸ್ಪ್ಲೋರ್ ಮಾಡಬೇಕು ಬಂದಿರೋ ಟೈಮಲ್ಲಿ. ಒಂದೇ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡ್ತಾರೆ, ಇನ್ನೊಂದು ಪ್ಲೇಸ್ ಸಿಗದೆ. ಒಂದೇ ಪ್ಲೇಸ್ ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋದ್ರಲ್ಲಿ ಬಿಕಾಸ್ ಅಂದ್ರೆ ಲೈಕ್ ಅಲ್ಲೇ ಸುಮಾರು ಪ್ಲೇಸಸ್ ಇದಾವೆ. ಸೊ ಯು ಗೈಸ್ ಫೈನಲಿ ನಾವು ಆನೆ ಹತ್ರ ಬಂದಿದ್ದೀವಿ. ಯು ಗೈಸ್ ಕ್ಯಾನ್ ಸಿ ದಟ್ ಅಲ್ಲಿದೆ ಆನೆ. ಝೂಮ್ ತೋರಿಸ್ತೀನಿ. ಈಗ ಆನೆ ನೋಡಕ್ಕೆ ಹೋಗ್ತಿದ್ದೀವಿ. ಸೊ ಲೆಟ್ಸ್ ಗೋ ಗೈಸ್. ನಿಮಗೂ ಆನೆನ ತುಂಬ ಹತ್ತಿರದಿಂದ ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ನಾನು ಎಷ್ಟು ಹತ್ತಿರದಿಂದ ನೋಡ್ತೀನಿ ಅಷ್ಟು ಹತ್ತಿರದಿಂದ ನಿಮಗೂ ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ ಗೈಸ್. And yes, let's go see ಆನೆ. I am so much excited guys ಆನೆ ನೋಡೋಕೆ. ಪಾಪ ಇವ್ರುಗಳೆಲ್ಲ ಬಿಸಿಲಲ್ಲಿ ಕಾಯ್ಕೊಂಡು ನಿಂತ್ಕೊಂಡು we are waiting guys. ಹೋಗ್ಬೇಕು ಆನೆ ನೋಡಬೇಕು ಅಂತ. ಆನೆ ನೋಡಬೇಕು ಗೈಸ್. ಫೈನಲಿ ಎಂಟ್ರಿ ಸಿಕ್ತು ಗಜಪಡೆಗಳನ್ನ ನೋಡೋಕ್ಕೆ. ಗಾಡಿ ಬೇಡಿ ಒಪ್ಸ್ಕೊಂಡು ಬಂದ್ವಿ. ಆ್ಯಂಡ್ ಕಾದಿದ್ದಕ್ಕೂ ಸಾರ್ಥಕ ಅನಿಸ್ತು. ಗಜಪಡೆಗಳನ್ನ ನೋಡೋಣ ಬನ್ನಿ. ನೋಡಿ ಇನ್ನೂ ಹತ್ತಿರ ಹೋಗ್ಬೋದು. ಅಲ್ಲಿ ನೋಡಿ ಅಭಿಮನ್ಯು ಸ್ನಾನ ಮಾಡ್ತಾ ಇದ್ದಾರೆ. ಗೈಸ್ ಇಲ್ಲಿ ನೋಡಿ ಆನೆ ಹೆಂಗಿದೆ. ಗೈಸ್ ಫೈನಲಿ ಆನೆಗಳನ್ನ ನೋಡಾಯ್ತು. ಗಜಪಡೆನ ಸಖತ್ತಾಗಿತ್ತು. ಬಟ್ ಹತ್ರದಿಂದ ಅಂದ್ರೆ ಲೈಕ್ ತುಂಬಾ ಹತ್ರದಿಂದ ನೋಡ್ಲಿಲ್ಲ. ಸಂಹವ್ ಬ್ಯಾರಿಗೇಡ್ ಹಾಕಿದ್ರು, ಅದು ಆ ಕಡೆ ಇತ್ತು, ನಾವು ಈ ಕಡೆ ಇದ್ವಿ. ಸೊ ಚೆನ್ನಾಗಿತ್ತು, ಇಷ್ಟ ಆಯ್ತು ಗೈಸ್. ಹೆಂಗಿತ್ರ ಇವನ್ನ ಕೇಳ್ಬೇಕು. ಇವರೇ ಮೇನ್ ಆಗಿ ನಾನು ಹೋಗ್ಬೇಕು, ನಾನು ಆನೆ ನೋಡ್ಬೇಕು ಅಂತ ಆಟ ಮಾಡ್ಕೊಂಡು ಆನೆ ನೋಡಿದ್ದು ಕರ್ಕೊಂಡೋಗಿದ್ದು. ಚೆನ್ನಾಗಿತ್ತು ಗೈಸ್.
ಇಟ್ ವಾಸ್ ಗುಡ್. ಲೆಟ್ಸ್ ಗೋ. ಪ್ಯಾಲೇಸ್ ನೋಡಿದ್ದಾಯಿತು. ನೆಕ್ಸ್ಟ್ ಏನು ಎಕ್ಸ್ಪ್ಲೋರ್ ಮಾಡ್ತೀವಿ ಅಂತ ಹೇಳ್ತೀನಿ. ಸ್ಟೇ ಟ್ಯೂನ್ ಗೈಸ್, ಸ್ಟೇ ಟ್ಯೂನ್. ಲೆಟ್ಸ್ ಗೋ. ಈಗ ಸದ್ಯಕ್ಕೆ ನಾನು ಇದನ್ನ ಇನ್ಸ್ಟಾಗ್ರಾಮಲ್ಲಿ ನೋಡಿದ ಜಾಗಗಳು. ಸೊ ಈಗ ಆ ಜಾಗನ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ. ಯು ಗೈಸ್ ಕ್ಯಾನ್ ಸಿ. ಲೆಟ್ಸ್ ಗೋ. ಆ್ಯಂಡ್ ಎಲ್ಲ ಹಿಂಗೆ ಬರ್ತಿದೆ. ಗೈಸ್ ಇದನ್ನ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ. ಯಾರ್ದ್ರಲ್ಲಿ ಅಂತ ಅಂದರೆ ಧೂಮ್ರಾವತಿ ಅವರಿದ್ದಾರೆ. ಇನ್ಸ್ಟಾಗ್ರಾಮ್ ಧೂಮ್ರಾವತಿ ಅಂತ ಒಂದು ಐಡಿ ಇತ್ತು. ಸೊ ಅವ್ರದ್ರಲ್ಲಿ ನೋಡಿದ್ದೆ. ಭಯ ಆಗ್ತಿದ್ಯಾ ತೇಜ? ಅಲ್ಲಿ ಹೋಗಿ ನಡಿ ಫಸ್ಟ್. ಕಟ್ಟಾಗ್ಬಿಡಿದೆ ಗೈಸ್. ಎಸ್, ಈ ಜಾಗಕ್ಕೆ ಬಾಯ್ ಹೇಳೋ ಸಮಯ ಚೆನ್ನಾಗಿತ್ತು. ಸುಮಾರು ಅರ್ಧ ಗಂಟೆ ಸ್ಪೆಂಡ್ ಮಾಡಿದ್ವಿ. ಅವರಿಬ್ರು ಫೋಟೋ ಫೋಟೋಸ್ ತಗೊಂಡ್ವಿ. ಇವರಿಬ್ರು ಫೋಟೋ ಪೋಸ್ಟ್ ಬಟ್ ಫೋಟೋಗ್ರಾಫರ್ ಯಾರು ಇಲ್ಲ. ಏನೇನೋ ಮಾತಾಡ್ಕೊಂಡು ನಿಂತವ್ರೆ ಗೈಸ್. ಆಸ್ ಯು ಗೈಸ್ ಕ್ಯಾನ್ ಸಿ. ಬಟ್ ಚೆನ್ನಾಗಿದೆ. ಅಲ್ಲಿ ಶಿವನ್ ದೇವಸ್ಥಾನ ಇದೆ. ಆ್ಯಂಡ್ ನೋಡಿ, ಇದು ಬಂದು ನಾನು ಮೈಸೂರಲ್ಲಿ ಎಕ್ಸ್ಪ್ಲೋರ್ ಮಾಡಿದಂಥ ಜಾಗ ಹೊಸದಾಗಿ. ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಹಾಕಿದ್ದಾರೆ ಗ್ಲಾಸಸ್. ಅದು ಹೆಂಗೆ ಶೂಟ್ ಆಗುತ್ತೋ ಇಲ್ವೋ ನನಗೆ. ಚೆನ್ನಾಗಿದೆ ಅಂತ ಹೇಳಿ, ಇಲ್ಲ ಅಂದರೆ ಇಲ್ಲ ಅಂತ ಹೇಳಿ. ಇಲ್ಲಿಂದ ಈಗ ಹೊರಡೋ ಸಮಯ. ಸೊ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ವಿಲ್ ಬಿ ಬ್ಯಾಕ್. ಒಂದು ನಿಮಿಷ ಇರಿ ಗೈಸ್, ಅವ್ರದ್ದು ಫೋಟೋ ಅಂತ ತೆಗೆದುಕೊಡೋಣ. ಜಾಗ ಇಲ್ಲೇ ಬನ್ನಿ. ಚೆನ್ನಾಗಿದೆ ಗೈಸ್, ಜಾಗ ಚೆನ್ನಾಗಿದೆ. ಬಟ್ ಆ ಕಡೆ ಸ್ವಲ್ಪ ಬ್ರೇಕ್ ಆಗಿದ್ರಿಂದ ನಾವು ಆ ಕಡೆ ಇನ್ನೂ ಮುಂದಕ್ಕೆ ಹೋಗ್ಲಿಕ್ಕಾಗಿಲ್ಲ. ಬಿಕಾಸ್ ವಾಟರ್ ಫ್ಲೋ ಸ್ವಲ್ಪ ಜಾಸ್ತಿ ಇತ್ತು. ಸೊ ಸುಮ್ಮನೆ ರಿಸ್ಕ್ ಯಾಕೆ ಅಂತ ನಾವು ರಿಸ್ಕ್ ತೊಗೊಳಕ್ಕೆ ಹೋಗಿಲ್ಲ. ಆ್ಯಕ್ಚುಲಿ ಇವನ್ ನೀವು ಗೈಸ್ ಕ್ಯಾನ್ ಸಿ. ಇಲ್ಲಿ ಚಿಲ್ ಮಾಡ್ತಿದ್ದಾರೆ ನೋಡಿ ಅವರೆಲ್ಲ. ಆ್ಯಂಡ್ ಇಲ್ಲಿ ಇನ್ನೊಂದು ಬ್ರಿಡ್ಜ್ ಕೂಡ ಇದೆ ಗೈಸ್. ಸೊ ಬನ್ನಿ, ಲೆಟ್ಸ್ ಗೋ. ನೋಡ್ಕೊಂಡು ನಡೀರಿ. ನೋಡ್ಕೊಂಡು ಬಂದ್ರು ಹುಷಾರಾಗಿ. ಚೆನ್ನಾಗಿದೆ. ಸೊ ಯಪ್ ಗೈಸ್, ಫೈನಲಿ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಅವ್ರವ್ರ ಮನೆಗೆ ಸೇಫಾಗಿ ರೀಚ್ ಆಗಿದ್ದಾರೆ. ಆ್ಯಂಡ್ ನಾನು ಕೂಡ ಮನೆಗೆ ಬಂದು ಈ ಬ್ಲಾಗ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸ್ಟೇ ಟ್ಯೂನ್ ಫಾರ್ ದ ಮೋರ್ ಅಪ್ಡೇಟ್ಸ್. ಅಥವಾ ನಿಮ್ಗೆ ಯಾವ್ಯಾವ ಥರ ವೀಡಿಯೋಸ್ ಬೇಕು ಅಂತ ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ರೆ ಖಂಡಿತ ನನ್ನ ಬೆಸ್ಟ್ನ ನಾನು ಕೊಡೋಕ್ಕೆ ಟ್ರೈ ಮಾಡ್ತೀನಿ ಗೈಸ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಸಪೋರ್ಟ್. ಕೀಪ್ ಸಪೋರ್ಟಿಂಗ್.